ಒಂದು LKG ಮಗುಗೂ ಇದನ್ನ ನೀವು ಕೇಳದೆ ಇದರಲ್ಲಿ ಏನ್ ತಪ್ಪು ಅಂತ ಅರ್ಥ ಆಗಲ್ಲ. ನಾನು ಕಾನೂನು ಓದಿದ್ದೀನಪ್ಪ, ನಾನು ಲಾಯರ್. ನನಗೆ ಯಾರು ಫೀಸ್ ಜಾಸ್ತಿ ಕೊಡ್ತಾರೋ, ಯಾವ ಕೋರ್ಟಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡುವಂತ ಅಧಿಕಾರ ಒಬ್ಬ ವಕೀಲನಿಗಿದೆ. ಇಲ್ಲಿ ನಮ್ಮ ಸದಾನಂದ ಮಯ್ಯರು ಕೂತಿದ್ದಾರೆ. ಅವರೊಂದು ಈ ಮೈಯಾಸ್ದು ರೆಡಿ ಟು ಈಟ್ ಪ್ರಾಡಕ್ಟ್ಸ್ಗಳು ನಾವೆಲ್ಲರೂ ಕೂಡ ತಿಂದಿರೋರು. ಅದರಲ್ಲೂ ವಿದೇಶಕ್ಕೆ ಹೋಗಬೇಕು ಅಂತಂದ್ರೆ ನಾವು ಇಲ್ಲಿಂದ ಫಸ್ಟ್ ಹೋಗೋದೇನೆ ನಾವು ಮೈಯಾಸ್ಗೆ ಹೋಗಿ ಅದನ್ನು ತಗೊಂಡೆ ನಾವು ಆಮೇಲೆ ಏರ್ಪೋರ್ಟ್ಗೆ ಹೋಗೋದು. ಅವ್ರಿಗೂ ಕೂಡ ಯಾವ ಊರಿನಲ್ಲಿ ಯಾವ ಪದಾರ್ಥವನ್ನ ಎಲ್ಲಿಗೆ ಮಾರಾಟ ಮಾಡಬೇಕು, ಯಾವ ರೇಟಿಂಗ್ ಮಾರಬೇಕು ಅನ್ನುವಂಥ ಹಕ್ಕು ಅವರಿಗಿದೆ. ಇಲ್ಲಿ ನಿಮ್ಮಷ್ಟು ಈ ಕಾಸಿಯಾದಲ್ಲಿದ್ದೀವಿ, ಸಾಕಷ್ಟು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸುವಂಥವ್ರು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ನಡೆಸೋರಿದ್ದಾರೆ. ನೀವು ಇಂಡಸ್ಟ್ರಿ ಹಾಕ್ತೀರಿ, ನಿಮ್ ದುಡ್ಡು ಹಾಕ್ತೀರಿ, ನೀವು ಶ್ರಮ ಪಡ್ತೀರಿ, ನೀವು ಯಾವುದೋ ಒಂದು ಉತ್ಪನ್ನವನ್ನು ರೆಡಿ ಮಾಡ್ತೀರಿ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡುವಂತ ಹಕ್ಕು ನಿಮಗಿದೆ. ಅಗರಬತ್ತಿ ಫ್ಯಾಕ್ಟರಿ ಇಡ್ತೀರಿ, ನೀವು ಅಗರಬತ್ತಿ ಮಾಡ್ತೀರಿ, ನಿಮಗೆ ಯಾರು ಜಾಸ್ತಿ ಬೆಲೆ ಕೊಡ್ತಾನೋ ಅವನಿಗೆ ಮಾರ್ತೀರಿ. ದೇಶದಲ್ಲಿ ಭಾರತದ ರೈತನ ಒಬ್ಬನನ್ನ ಬಿಟ್ಟು ತಾನು ಉತ್ಪಾದನೆ ಮಾಡುವಂತ ವಸ್ತುವನ್ನ ಯಾರಿಗೆ ಬೇಕಾದರೂ ಅವನಿಗೆ ಸರಿಗನ್ನಿಸಿದಂತಹ ಒಂದು ಬೆಲೆಗೆ ಮಾರಾಟ ಮಾಡುವಂತ ಹಕ್ಕು ಇಷ್ಟು ವರ್ಷಗಳ ಕಾಲ ಎಲ್ರಿಗೂ ಇತ್ತು. ಆದ್ರೆ ರೈತ ಒಬ್ಬನಿಗೆ ಮಾತ್ರ ಅವನು ಏನು ಬೆಳೆದ್ರು ಕೂಡ ಅವನು ದುಡ್ಡು ಹಾಕಿ ಬೆಳಿಬೇಕಿತ್ತು, ಅವನು ಶ್ರಮ ಹಾಕಬೇಕಿತ್ತು, ಅವನು ರಿಸ್ಕ್ ತಗೊಳ್ಬೇಕಿತ್ತು. ಮಳೆ, ಇನ್ನೊಂದು ಪೆಸ್ಟಿಸೈಡ್ಸ್, ಇನ್ಯಾವುದೊಂದು ರೋಗ ಬಂತು, ಇದನ್ನೆಲ್ಲ ಅವನು ಸಹಿಸ್ಕೋಬೇಕಿತ್ತು. ಮಾರಾಟ ಮಾಡ್ಲಿಕ್ಕೂ APMCಗೆ ಅವನೇ ತಗೊಂಡು ಹೋಗ್ಬೇಕಿತ್ತು ಅವನ ಖರ್ಚಲ್ಲಿ. APMCಗೆ ತಗೊಂಡು ಹೋಗೋದಲ್ದಲೆ APMCಯಲ್ಲಿ ಸೆಸ್ಸನ್ನು ಅವನು ಕಟ್ಟಿ ಅವರು ನಿಗದಿಪಡಿಸಿದಂತಹ ದರಕ್ಕೆ APMCಯಲ್ಲಿ ಮಾತ್ರ ಮಾರಬೇಕು ಅನ್ನುವಂಥ ಒಂದು ಕಾನೂನು ಈ ರೈತನಿಗಿತ್ತು. ಯೋಚನೆ ಮಾಡಿ, ಇದು ಯಾವ ರೀತಿಯ ನ್ಯಾಯ? ನರೇಂದ್ರ ಮೋದಿ ಮಾಡಿರುವಂತಹ ಒಂದು ದೊಡ್ಡ ಒಂದು ಬದಲಾವಣೆ ಏನು ಅಂತಂದ್ರೆ, APMCಗಳು ಪಾಡಿಗೆ APMC ಇರಲಿ, ಆದ್ರೆ ಒಬ್ಬ ರೈತನಿಗೆ ತಾನು ದುಡ್ಡು ಹಾಕಿ, ತಾನು ಶ್ರಮ ವಹಿಸಿ, ತಾನು ರಿಸ್ಕ್ ತೆಗೆದುಕೊಂಡಿರುವಂತಹ ಭಾರತದ ರೈತನಿಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡುವಂತ ಅಧಿಕಾರವನ್ನ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಬಾರಿಗೆ ರೈತನಿಗೆ ಸ್ವಾತಂತ್ರ್ಯ ಕೊಟ್ಟಿರೋದು ನಮ್ಮ ನರೇಂದ್ರ ಮೋದಿ ಸರ್ಕಾರ.